ಓಂ ಶಾಂತಿ. ಮುರಳಿಯ ದಿನಾಂಕ 6/6/2022। मीठे बच्चे, ज्ञान का फाउंडेशन है निश्चय। निश्चय बुद्धि बन पुरुषार्थ करो तो मंजिल तक पहुँच जाएंगे। ಮಧುರ ಮಕ್ಕಳೇ, ಜ್ಞಾನದ ಬುನಾದಿಯಾಗಿದೆ ನಿಶ್ಚಯ. ನಿಶ್ಚಯ ಬುದ್ಧಿಯಾಗಿ ಪುರುಷಾರ್ಥ ಮಾಡಿರಿ, ಆಗ ಗುರಿಯ ತನಕ ತಲುಪಬಹುದು. ಜ್ಞಾನದ ಬುನಾದಿಯಾಗಿದೆ ನಿಶ್ಚಯ. ನಿಶ್ಚಯ ಬುದ್ಧಿಯಾಗಿ ಪುರುಷಾರ್ಥ ಮಾಡಿರಿ, ಆಗ ಗುರಿಯ ತನಕ ತಲುಪುವಿರಿ. प्रश्न: कौन सी एक बात बहुत ही समझने और निश्चय करने की है? ಯಾವ ಒಂದು ಮಾತು ಬಹಳ ತಿಳ್ಕೊಳ್ಳುವಂಥದ್ದಾಗಿದೆ ಮತ್ತು ನಿಶ್ಚಯ ಮಾಡುವಂಥದ್ದಾಗಿದೆ? उत्तर: अब सभी आत्माओं का हिसाब किताब चुकतो होने वाला है। सभी मच्छरों सदृश जाएंगे अपने स्वीट होम। फिर दुनिया में थोड़ी सी आत्माएं आएंगी। यह बात बहुत ही समझने और निश्चय करने की है। ಈಗ ಎಲ್ಲ ಆತ್ಮರ ಲೆಕ್ಕಾಚಾರ ಸ್ವಚ್ಛ ಆಗಲಿದೆ. ಕೊನೆಗೆ ಎಲ್ಲರೂ ಸೊಳ್ಳೆಗಳ ಸಮಾನ ಹಾರುತ್ತಾ ಹಾರುತ್ತಾ ನಮ್ಮ ಮಧುರ ಮನೆಗೆ ಹೋಗೋರಿದ್ದೇವೆ. ನಂತರ ಬಹಳ ಕಡಿಮೆ ಆತ್ಮರು ಹೊಸ ಪ್ರಪಂಚದಲ್ಲಿ ಪಾತ್ರ ಅಭಿನಯಿಸಲು ಬರೋರಿದ್ದಾರೆ. ಈ ವಿಷಯದ ಬಗ್ಗೆ ಸಂಪೂರ್ಣ ನಿಶ್ಚಯ ಇರಬೇಕು ಮತ್ತು ಈ ಮಾತನ್ನು ನಾವು ಯಥಾರ್ಥವಾಗಿ ತಿಳ್ಕೋಬೇಕು. प्रश्न: बाप किन बच्चों को देख खुश होते? ಬಾಬಾ ಯಾವ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾರೆ? ಯಾವ ಮಕ್ಕಳನ್ನು ನೋಡಿ ತಂದೆಗೆ ಖುಷಿ ಆಗ್ತದೆ? उत्तर: जो बच्चे बाप पर पूरा बलि चढ़ते हैं, माया से हिलते नहीं, अर्थात अंगद की तरह अचल अडोल रहते हैं, ऐसे बच्चों को देख बाप भी खुश होते हैं. ಯಾವ ಮಕ್ಕಳು ತಂದೆಗೆ ಸಂಪೂರ್ಣ ಬಲಿಯಾಗ್ತಾರೆ, ಮಾಯೆ ಬಂದ್ರೂ ಅಲಗಾಡೋದಿಲ್ಲ, ಅಂಗದನ ಸಮಾನ ಅಚಲ ಅಡೋಲ ಆಗಿ ಇರ್ತಾರೆ, ಅಂತಹ ಮಕ್ಕಳನ್ನು ನೋಡಿದರೆ ತಂದೆಗೂ ಖುಷಿ ಆಗ್ತದೆ. ಗೀತ: ಧೀರಜ ಧರ ಮನುವ, धैर्य ताड़ो मानवा. बच्चों ने क्या सुना? बाप ही कह सकते हैं ना. कोई सन्यासी उदासी यह कह न सके. पारलौकिक बाप, बेहद का बाप आत्माओं को कहते, अब धीरज धरो. धैर्य ताಳಿ ಮಾನವ ಎಂಬ ಧೈರ್ಯದ ಮಾತನ್ನು ಪಾರಲೌಕಿಕ ತಂದೆಯಾದಂತಹ ಬೇಹದ್ದಿನ ತಂದೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಯಾವ ಸನ್ಯಾಸಿಗಳು ಉದಾಸಿಗಳು ಈ ರೀತಿಯಲ್ಲಿ ಆತ್ಮರಿಗೆ ಧೈರ್ಯ ಕೊಡೋದಕ್ಕೆ ಆಗೋದಿಲ್ಲ. बच्चे जानते हैं यह बेहद का बाप सारी दुनिया को कहते, धीरज
धरो, तुम्हारे सुख शांति के दिन आ रहे। यह दुख धाम है, इसके बाद फिर सुख धाम को आना है। सुख धाम की स्थापना बाप ही करेंगे, पहले तो यह निश्चय चाहिए। ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ಒಬ್ಬನೇ ಇಡೀ ಜಗತ್ತಿಗೆ ಧೈರ್ಯ ಕೊಡ್ತಾನೆ. ಹೇಳ್ತಾನೆ, ಮಕ್ಕಳೇ, ನಿಮ್ಮ ಸುಖ ಶಾಂತಿಯ ದಿನಗಳು ಬರಲಿವೆ. ದುಃಖಧಾಮ ಹೋಗಿ ಸುಖಧಾಮ ಬರಲಿದೆ. ಆ ಸುಖಧಾಮದ ಸ್ಥಾಪನೆ ಪರಮಾತ್ಮ ತಂದೆನೇ ಮಾಡ್ತಾನೆ ಎಂಬ ನಿಶ್ಚಯ ನಿಮ್ಮಲ್ಲಿ ಇರಬೇಕು. निश्चय होता है ब्रह्मा मुखवंशावली ब्राह्मणों को, नहीं तो इतने ब्राह्मण कहाँ से आए? सब डीके कहलाते हो तो जरूर प्रजापिता ब्रह्मा होगा. इतने सब का एक ही माता पिता, सबको तो अलग अलग माता पिता होते हैं, लेकिन यहाँ तुम सब का एक ही माता पिता है. यह नई बात है ना. ಪರಮಾತ್ಮನೇ ಬಂದು ಸುಖಧಾಮದ ಸ್ಥಾಪನೆ ಮಾಡ್ತಾನೆ ಎಂಬ ನಿಶ್ಚಯ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಿಗೆ ಮಾತ್ರ ಆಗ್ತದೆ. ಇಷ್ಟೊಂದು ಸಂಖ್ಯೆಯಲ್ಲಿ ಬ್ರಹ್ಮ ಕುಮಾರಿಯರಿದ್ದೇವೆಂದರೆ ನಮಗೆ ತಂದೆ ಆಗಿರುವಂತಹ ಪ್ರಜಾಪಿತಾ ಬ್ರಹ್ಮರವರು ಸಹ ಇದೇ ಸಂಗಮ ಯುಗದಲ್ಲಿ ಇದ್ದಾರೆ. ಲೌಕಿಕದಲ್ಲಿ ಪ್ರತಿಯೊಬ್ಬರ ತಂದೆ ತಾಯಿ ಬೇರೆ ಬೇರೆ ಇರ್ತಾರೆ. ಇಲ್ಲಿ ನಮ್ಮೆಲ್ಲರ ತಂದೆ ತಾಯಿ ಒಬ್ಬರೇ ಆಗಿದ್ದಾರೆ. ವಹ ಬ್ರಾಹ್ಮಣ ಹೇ ಕುಖವಂಶಾವಲಿ, ತುಮ್ ಹೋ ಮುಖವಂಶಾವಲಿ. ಯಹ ಭಿ ನಿಶ್ಚಯ चाहिए कि कौन हमको समझाते? भगवान ही समझाते. अब कलयुग का अंत्य, लड़ाई सामने खड़ी है. ಬಾಬಾ ಹೇಳ್ತಾರೆ, ಹೊರಗಿನ ಬ್ರಾಹ್ಮಣರು ಮುಖವಂಶಾವಲಿ ಬ್ರಾಹ್ಮಣರು, ನಾವೆಲ್ಲ ಮಕ್ಕಳು ಮುಖವಂಶಾವಲಿ ಬ್ರಾಹ್ಮಣರು. ಈ ಜ್ಞಾನವನ್ನು ಕೊಡೋರು ಯಾರು ಅಂದರೆ ನಮ್ಮ ತಂದೆ, ಪಾರಲೌಕಿಕ ತಂದೆ. ಪರಮಾತ್ಮ ಈ ಜ್ಞಾನ ಕೊಡ್ತಾ ಇದ್ದಾನೆ, ಪರಮಾತ್ಮನೇ ನಮಗೆ ತಿಳಿಸ್ತಾ ಇದ್ದಾನೆ ಎಂಬ ನಿಶ್ಚಯವೂ ಸಹ ನಮ್ಮಲ್ಲಿ ಇರಬೇಕು. ಬಾಬಾ ಹೇಳ್ತಾರೆ, ಈಗ ಕಲಿಯುಗದ ಅಂತ್ಯ ಬಂದಿದೆ. ಯುದ್ಧ ಎದುರಿಗೆ ನಿಂತಿದೆ. यूरोपवासी यादव भी है जिन्होंने बॉम्ब्स आदि की इन्वेंशन की. गाया हुआ है पेट से मुसल निकले, जिसने अपने ही कुल का विनाश किया. ಬಾಬಾ ಹೇಳ್ತಾರೆ, ಯುರೋಪವಾಸಿ ಯಾದವರು ಅಂದರೆ ವಿಜ್ಞಾನಿಗಳು ಅನೇಕ ಪ್ರಕಾರದ ಬಾಂಬ್ಸ್ಗಳನ್ನು ತಯಾರು ಮಾಡಿದ್ದಾರೆ. ಇದರ ಬಗ್ಗೆ ಮಹಾಭಾರತದಲ್ಲಿ ಕಥೆ ಇದೆ. ಯಾದವರು ತಮ್ಮ ಹೊಟ್ಟೆಯಿಂದ ತಾವೇ ಒಂದು ಒಣಕೆಯನ್ನು ಹುಟ್ಟಿಸಿದರು. ಅದರಿಂದ ತಮ್ಮ ಕುಲವನ್ನು ತಾವೇ ನಾಶ ಮಾಡಿಕೊಂಡ್ರು. ಬರೋಬರ್ ಕುಲ ಕಾ ವಿನಾಶ ಜರೂರ್ ಕರೆಂಗೆ. ಈ ವಿಜ್ಞಾನಿಗಳು ಸಹ ಅಣುಯುದ್ಧದ ಮೂಲಕ ಮಾನವ ಕುಲದ ವಿನಾಶ ಮಾಡೋರಿದ್ದಾರೆ. अब यह पुरानी दुनिया ख़त्म हो जानी, कलयुग खलास हो, तब तो सतयुग होगा. जरूर उनकी स्थापना होनी चाहिए. ब्रह्मा के द्वारा स्थापना, शंकर के द्वारा विनाश. पहले स्थापना करेंगे, फिर जब स्थापना पूरी हो जाती है तब विनाश होता है. ಗಾಯನ ಇದೆ, ಬ್ರಹ್ಮಾರವರ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ. ಸ್ಥಾಪನೆಯ ಕಾರ್ಯ ಸಂಪೂರ್ಣ ಆದಾಗ ವಿನಾಶ ಆಗ್ತದೆ. ಯಹ ಹೇ ನ್ಯಾರಾ ಮಾರ್ಗ, ಜೋ ಕೋಯಿ ಭಿ
समझते नहीं, कोई ने कभी सुना ही नहीं, तो समझते हैं जैसे और मठ पंथ होते हैं वैसे यह बीके का है. ಇದು ಭಿನ್ನವಾದಂತಹ ಮಾರ್ಗ ಆಗಿದೆ, ಹೊಸ ಜ್ಞಾನ ಆಗಿದೆ. ಇದುವರೆಗೂ ಯಾರೂ ಕೇಳಲೇ ಇಲ್ಲ. ಆದ್ದರಿಂದ ಜನರಿಗೆ ಇದು ಅರ್ಥ ಆಗೋದಿಲ್ಲ. ತಿಳ್ಕೋತಾರೆ ಇತರ ಮಠ ಪಂಥಗಳು ಇದ್ದಂತೆ ಬ್ರಹ್ಮಕುಮಾರಿಯರದು ಸಹ ಒಂದು ಪಂಥ ಇದೆ ಅಂತ. ಉನ್ ವಿಚಾರೋं का कोई दोष नहीं. कल्प पहले भी ऐसे ही विघ्न डाले थे. यह है रुद्र ज्ञान यज्ञ. रुद्र कहा जाता है ಶಿವ को. ಬಾಬಾ ಹೇಳ್ತಾರೆ ಅವರದ್ದು ತಪ್ಪಿಲ್ಲ. ಯಾಕೆ ಅಂದರೆ ಅವರಿಗೂ ಈ ಜ್ಞಾನ ಗೊತ್ತಿಲ್ಲ. ಯಾರಿಗೆ ಜ್ಞಾನ ಗೊತ್ತಿರಲ್ಲ ಅವರು ಯಜ್ಞದಲ್ಲಿ ವಿಘ್ನ ಹಾಕ್ತಾರೆ. ಕಲ್ಪದ ಹಿಂದೆಯೂ ಸಹ ಇದೇ ಥರ ವಿಘ್ನ ಹಾಕಿದರು. ಇದಕ್ಕೆ ರುದ್ರ ಜ್ಞಾನ ಯಜ್ಞ ಅಂತ ಹೇಳಲಾಗ್ತದೆ. ಇಲ್ಲಿ ರುದ್ರ ಅಂದ್ರೇ ಶಿವ ಬಾಬಾ ಆಗಿದ್ದಾರೆ. इस संगम की बात को पतित और पावन का संगम कहा जाता है. ಸಂಗಮ ಯುಗ ಅಂದ್ರೇ ಪತಿತರು ಮತ್ತು ಪಾವನರ ಸಂಗಮ ಆಗಿದೆ. सतयुग आदि में एक धर्म, वह आसुरी संप्रदाय और तुम हो दैवी संप्रदाय. ಯುದ್ಧ की बात ही नहीं. ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು, ಅದು ದೈವಿ ಸಂಪ್ರದಾಯ ಆಗಿತ್ತು. ಇದು ಆಸುರಿ ಸಂಪ್ರದಾಯ ಆಗಿದೆ. ಕಲಿಯುಗದ ಸಂಪ್ರದಾಯ ಆಸುರಿ ಸಂಪ್ರದಾಯ ಆಗಿದೆ. ಆಸುರಿ ಸಂಪ್ರದಾಯ ಮತ್ತು ದೈವಿ ಸಂಪ್ರದಾಯದಲ್ಲಿ ಹಿಂಸಕ ಯುದ್ಧ, ದೈಹಿಕ ಯುದ್ಧ ನಡೆಯೋದಿಲ್ಲ. बाप ब्रह्मा के द्वारा सभी वेद शास्त्रों का सार समझाते. वास्तव में धर्म मुख्य 4 हैं. उनके 4 धर्म शास्त्र हैं. उसमें पहला है आदि सनातन देवता धर्म, जिसका शास्त्र सर्वशास्त्रमयी शिरोमणि गीता है. ಬ್ರಹ್ಮನ ಮೂಲಕ ಶಿವ ಬಾಬಾ ಎಲ್ಲ ವೇದ ಶಾಸ್ತ್ರಗಳ ಸಾರನೆ ತಿಳಿಸಿಕೊಡ್ತಾರೆ. ಧರ್ಮಗಳ ಇತಿಹಾಸನೂ ಹೇಳ್ತಾರೆ. ಪ್ರಪಂಚದಲ್ಲಿ ಮುಖ್ಯವಾಗಿ 4 ಧರ್ಮಗಳಿವೆ, 4 ಧರ್ಮಶಾಸ್ತ್ರಗಳಿವೆ. ಅದರಲ್ಲಿ ಮೊದಲನೇ ಧರ್ಮ ಆದಿಧರ್ಮ, ಪ್ರಾಚೀನ ಧರ್ಮ ಆಗಿದೆ. ಆದಿ ಸನಾತನ ದೇವತಾ ಧರ್ಮ. ಆ ಧರ್ಮದ ಶಾಸ್ತ್ರ ಆಗಿದೆ ಭಗವದ್ಗೀತೆ. देवता धर्म अथवा सूर्यवंशी और चंद्रवंशी धर्म की स्थापना हुई थी इस भगवद गीता के ज्ञान से. सो तो जरूर संगम पर हुई होंगी. ಗೀತಾ ಜ್ಞಾನದಿಂದ ದೇವತಾ ಧರ್ಮ ಮತ್ತು ಸೂರ್ಯವಂಶ ಚಂದ್ರವಂಶದ ರಾಜಧಾನಿಯ ಸ್ಥಾಪನೆ ಆಗಿತ್ತು. ಅವಶ್ಯವಾಗಿ ಅದು ಸಂಗಮ ಯುಗದಲ್ಲಿ ಆಗಿತ್ತು. इनको कुंभ कहा जाता. कुंभ का मेला है आत्मा और परमात्मा का मेला. यह सुहावना कल्याणकारी है. ಸಂಗಮ ಯುಗಕ್ಕೆ ಕುಂಭ ಅಂತಲೂ ಹೇಳ್ತಾರೆ. ಕುಂಭ ಮೇಳ ನಡೀತದೆ ಭಕ್ತಿ ಮಾರ್ಗದಲ್ಲಿ. ಆದರೆ ನಿಜವಾದ ಕುಂಭಮೇಳ ಇದಾಗಿದೆ. ಆತ್ಮರು ಮತ್ತು ಪರಮಾತ್ಮನ ಮಿಲನದ ಈ ಮೇಳ ಬಹಳ ಸುಂದರವಾದಂತಹ ಕಲ್ಯಾಣಕಾರಿ ಮೇಳ ಆಗಿದೆ. कलयुग को बदल सतयुग होना है, इसलिए कल्याणकारी कहा जाता है. सत्य से त्रेता, फिर त्रेता से द्वापर, तो कलाएं कम होती जाती है. ಕಲಿಯುಗ ಹೋಗಿ ಸತ್ಯಯುಗ ಬರುವಂತಹ
ಈ ಸಂಗಮ ಯುಗ ಏನಿದೆ ಇದು ಕಲ್ಯಾಣಕಾರಿ ಸಂಗಮ ಯುಗ ಆಗಿದೆ. ಸತ್ಯಯುಗ ಹೋಗಿ ತ್ರೇತಾಯುಗ ಬರುವಂಥ ಸಮಯ, ತ್ರೇತಾಯುಗ ಹೋಗಿ ದ್ವಾಪರ ಯುಗ ಬರುವಂಥ ಸಮಯ, ದ್ವಾಪರ ಯುಗ ಹೋಗಿ ಕಲಿಯುಗ ಬರುವಂಥ ಸಮಯಕ್ಕೆ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಆತ್ಮ ಕೆಳಗೆ ಇಳಿತಾ ಬರ್ತದೆ, ಕಲೆಗಳು ಕಡಿಮೆ ಆಗ್ತವೆ, ಅಕಲ್ಯಾಣ ಆಗ್ತಾ ಹೋಗ್ತದೆ. अकल्याण होता ही जाता है, फिर ज़रूर कल्याण करने वाला चाहिए. जब पूरा अकल्याण हो जाता तब बाप आते हैं सभी का कल्याण करने. ಯಾವಾಗ ಎಲ್ಲ ಮನುಷ್ಯರ ಅಕಲ್ಯಾಣ ಆಗಿಬಿಡ್ತದೆ ಆಗ ಮತ್ತೆ ಕಲ್ಯಾಣ ಮಾಡುವುದಕ್ಕಾಗಿ ಕಲ್ಯಾಣಕಾರಿ ತಂದೆ ಸಂಗಮ ಯುಗದಲ್ಲಿ ಬರ್ತಾರೆ. जरूर बाप कल्याण करने अर्थ आएगा भी संगम पर. सर्व का सद्गति दाता बाप है. सर्व तो द्वापर में नहीं है, सत्य त्रेता में भी नहीं. बाप आएगा अंत्य में जबकि सभी आत्माएं आ जाती हैं. ಪರಮಾತ್ಮನಿಗೆ ಸರ್ವರ ಸದ್ಗತಿ ದಾತ ಅಂತ ಹೇಳ್ತಾರೆ. ಸರ್ವ ಆತ್ಮರು ಸೃಷ್ಟಿಯ ವೇದಿಕೆಯ ಮೇಲೆ ಬರುವುದು ಕೊನೆ ಸಮಯದಲ್ಲಿ. ಸತ್ಯತ್ರೇತಾಯುಗದಲ್ಲೂ ಎಲ್ಲ ಪಾತ್ರಧಾರಿಗಳು ಬಂದಿರೋದಿಲ್ಲ, ದ್ವಾಪರ ಯುಗದಲ್ಲೂ ಬಂದಿರೋದಿಲ್ಲ. ಕಲಿಯುಗದ ಕೊನೆಗೆ ಎಲ್ಲ ಪಾತ್ರಧಾರಿಗಳು ವೇದಿಕೆಯ ಮೇಲೆ ಬಂದಾಗ ಪರಮಾತ್ಮನು ಬರಬೇಕಾಗ್ತದೆ ಸರ್ವರ ಸದ್ಗತಿ ಮಾಡೋದಕ್ಕಾಗಿ. बच्चे कहते बाबा इस पुरानी दुनिया में दुख बहुत है, जल्दी ले चलो. बाप कहते नहीं बच्चे, यह ड्रामा है. फट से भ्रष्टाचारी से श्रेष्ठाचारी तो नहीं बनेंगे. ಶಿವ ಬಾಬಾ ಬರ್ತಿದ್ದಂಗೆ ಮಕ್ಕಳು ಹೇಳ್ತಾರೆ, ಈ ದುಃಖ ಅಶಾಂತಿಯಿಂದ ನಮಗೆ ಸಾಕಾಗಿದೆ, ಬೇಗ ಬೇಗ ನಮ್ಮನ್ನು ಕರ್ಕೊಂಡು ಹೋಗು ಅಂತ. ಬಾಬಾ ಹೇಳ್ತಾರೆ, ನೀವು ಭ್ರಷ್ಟಾಚಾರಿಯಿಂದ ಶ್ರೇಷ್ಠಾಚಾರಿ ಆದ ಮೇಲೇ ನಾನು ಕರ್ಕೊಂಡು ಹೋಗು. ಭ್ರಷ್ಟಾಚಾರಿಯಿಂದ ಶ್ರೇಷ್ಠಾಚಾರಿ ಆಗಲಿಕ್ಕೆ ಸಮಯ ಬೇಕು. निश्चय बुद्धि होकर पुरुषार्थ करना पड़ेगा. सेकंड में जीवन मुक्ति सो तो ठीक है, बच्चा बना वर्षे का हकदार बना, परंतु मर्तबा पाने के लिए पढ़ाई में पुरुषार्थ करना होता है. ಬಾಬಾ ಹೇಳ್ತಾರೆ, ಕ್ಷಣದಲ್ಲಿ ಜೀವನ ಮುಕ್ತಿ ಅಂತ ಗಾಯನ ಏನಿದೆ ಅದು ಸರಿ ಇದೆ. ನೀವು ತಂದೆಯ ಮಗು ಆದ ಕೂಡಲೇ ಜೀವನ್ಮುಕ್ತಿ ಅಂದರೆ ಸ್ವರ್ಗಕ್ಕೆ ಅಧಿಕಾರಿ ಆಗಿಬಿಡ್ತೀರಿ. ಆದರೆ ಆ ಸ್ವರ್ಗದಲ್ಲಿ ಶ್ರೇಷ್ಠವಾದ ಸ್ಥಾನಮಾನ ಬೇಕು ಅಂದರೆ ಹೆಚ್ಚಿನ ಪುರುಷಾರ್ಥ ಮಾಡಬೇಕಾಗ್ತದೆ. ऐसे नहीं फट से कर्मातीत अवस्था हो जाएगी, फिर तो शरीर भी छोड़ना पड़े. ऐसा लॉ नहीं है. ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳು ಕ್ಷಣದಲ್ಲಿ ಕರ್ಮಾತೀತ ಅವಸ್ಥೆಗೆ ತಲುಪೋದಿಲ್ಲ. ಎಲ್ಲರೂ ಒಂದೇ ಸಮಯಕ್ಕೆ ಕರ್ಮಾತೀತ ಆಗಿಬಿಟ್ರೆ ಎಲ್ಲರೂ ದೇಹ ಬಿಟ್ಟು ಹೋಗಬೇಕಾಗ್ತದೆ. ಆದರೆ ಸೃಷ್ಟಿಯ ನಿಯಮ ಆ ಥರ ಇಲ್ಲ. ಮಾಯಾ ಸೆ ಅಚ್ಚಿ ರೀತಿ ಯುದ್ಧ ಕರ್ನಿ. तुमको मालूम है युद्ध 8, 10, 15 वर्ष भी चलती रहती. तुम्हारी युद्ध तो माया से. ಒಬ್ಬೊಬ್ಬರು ನೀವು ಕರ್ಮಾತೀತ ಅವಸ್ಥೆಗೆ ತಲುಪಬೇಕಾದ್ರೆ ಸಮಯ ಬೇಕಾಗ್ತದೆ. ಮಾಯೆ ಜೊತೆಗೆ ನೀವು ಯುದ್ಧ ಮಾಡಬೇಕಾಗ್ತದೆ.
ನಿಮಗೆ ಗೊತ್ತಿದೆ, ಕೆಲವು ಯುದ್ಧಗಳು 8, 10, 15 ವರ್ಷಗಳವರೆಗೂ ನಡೀತವೆ. ಹಾಗೆ ನಿಮ್ಮ ಯುದ್ಧವೂ ಸಹ ಮಾಯೆಯ ಜೊತೆಗೆ ಸಂಗಮ ಯುಗದ ಕೊನೆಯವರೆಗೂ ನಡೀತದೆ. ಜಬ್ ತಕ್ ಬಾಪ್ ಹೈ ತುಮ್ಹಾರಿ ಯುದ್ಧ ಚಲ್ತಿ ಹಿ ರಹತಿ ಹೈ. ಎಲ್ಲಿಯವರೆಗೆ ಬಾಬಾ ಈ ಸಂಗಮ ಯುಗದಲ್ಲಿ ಇರ್ತಾರೆ, ಅಲ್ಲಿ ತನಕನೂ ನಿಮ್ಮ ಯುದ್ಧ ನಡೀತಾನೇ ಇರ್ತದೆ. ಪಿಛಾಡಿ ಮೇ ರಿಸಲ್ಟ್ ನಿಕ್ಲೇಗಿ, ಕಿಸ್ನೆ ಕಿತನಾ ಮಾಯಾ ಕೋ ಜೀತಾ, कितना कर्मातीत अवस्था को पहुँचे. बाप कहते जितना हो सके अपने घर को भी याद करो. वह है शांति धाम, वाणी से परे स्थान. अभी तुम बच्चों की बुद्धि में ಖುಷಿ. ಬಾಬಾ ಹೇಳ್ತಾರೆ, ಕೊನೆಗೆ ನಿಮ್ಮ ರಿಸಲ್ಟ್ ಗೊತ್ತಾಗ್ತದೆ. ಯಾರು ಎಷ್ಟು ಮಾಯಾ ಜೀತ ಆಗಿದ್ದಾರೆ, ಎಷ್ಟು ಸಮಯದಿಂದ ಕರ್ಮಾತೀತ ಅವಸ್ಥೆಗೆ ತಲುಪಿದ್ದಾರೆ, ಪ್ರತಿಯೊಂದೂ ಸಹ ಕೊನೆಗೆ ಗೊತ್ತಾಗ್ತದೆ. ಅದಕ್ಕಾಗಿ ಪ್ರತಿದಿನ ನೀವು ನನ್ನನ್ನು ನೆನಪು ಮಾಡ್ತಾ ಇರಬೇಕು. ಜೊತೆಗೆ ಮನೆಯನ್ನು ನೆನಪು ಮಾಡಬೇಕು. ಮನೆ ಅಂದ್ರೇ ಶಾಂತಿಧಾಮ, ವಾಣಿಯಿಂದ ದೂರ ಇರುವ ನಿರ್ವಾಣಧಾಮ ಆಗಿದೆ. तीन लोक को भी तुम जानते हो और कोई की बुद्धि में नहीं. बाबा भी शास्त्र आदि बहुत पढ़ा हुआ है, परंतु यह बातें थोड़े ही बुद्धि में थी. भल गीता आदि पढ़ते थे, परंतु यह थोड़े ही बुद्धि में था कि हम दूर देश परम धाम के रहने वाले हैं. अभी पता पड़ा है हमारा बाबा जिसको परमात्मा कहते हैं, वह परम धाम में रहते हैं, परम धाम से आए हैं. ಬ್ರಹ್ಮ ಬಾಬಾ ಸಾಕಷ್ಟು ಶಾಸ್ತ್ರ ಪುರಾಣಗಳನ್ನು ಓದಿದ್ರು. ಆದರೆ ಅವರಿಗೂ ಗೊತ್ತಿರಲಿಲ್ಲ, ನಮ್ಮ ತಂದೆ ಪರಮಾತ್ಮ ಪರಮಧಾಮದಲ್ಲಿ ಇರ್ತಾನೆ, ಪರಮಧಾಮದಿಂದ ಬರ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಯಾದ ತೋ ಸಭಿ ಉಸ್ಕೋ ಕರ್ತೆ ಹೇ, ವಾಪಿಸ್ ಕೋಯಿ ಜಾ ನ ಸಕೆ. ಭಕ್ತಿ ಮಾರ್ಗದಲ್ಲೂ ಸಹ ಅವನನ್ನು ನೆನಪು ಮಾಡ್ತಾ ಬಂದಿದ್ದಾರೆ, ಆದರೆ ಒಬ್ಬರು ಅವನ ಹತ್ತಿರ ವಾಪಸ್ ಹೋಗಿಲ್ಲ. ಜೈಸೆ ಭೂಲ ಭುಲೈಯಾ ಕಾ ಖೇಲ್ ಹೋತಾ ಹೇ ನ, ಜहाँ से जाओ दरवाज़ा सामने आ जाता है. निशाने पर जा नहीं सकते, थक जाते तो फिर रड़ी मारते, कोई रास्ता बता. यहाँ भी भल कितने भी वेद शास्त्र पढ़ो, तीर्थ यात्रा पर जाओ, कुछ भी पता नहीं कि हम कहाँ जाते. ಬಾಬಾ ಹೇಳ್ತಾರೆ, ಹೇಗೆ ಭೂಲ ಭುಲಯ್ಯ ಅಂತ ಒಂದು ಆಟ ಇರ್ತದೆ, ಒಂದು ಅರಮನೆ ಇರ್ತದೆ. ಅಲ್ಲಿ ಒಳಗೆ ಹೋದಾಗ ಹೊರಗೆ ಬರುವ ದಾರಿ ಗೊತ್ತಾಗೋದಿಲ್ಲ. ತಮ್ಮ ಗುರಿಯನ್ನು ಯಾರೂ ತಲುಪೋದಿಲ್ಲ. ಒಳಗೆ ಸುತ್ತಾಕಿ ಸುಸ್ತಾಗಿ ಬಿಡ್ತಾರೆ. ಹಾಗೆಯೇ ಭಕ್ತಿ ಮಾರ್ಗದಲ್ಲಿ ವೇದ ಶಾಸ್ತ್ರ ಪುರಾಣ ಓದಿ ಓದಿ ಯಾತ್ರೆಗಳನ್ನು ಮಾಡಿ ಮಾಡಿ ಸುಸ್ತಾಗಿದ್ದಾರೆ. ಪರಮಾತ್ಮನ ಪರಿಚಯನೇ ಯಾರಿಗೂ ಗೊತ್ತಿಲ್ಲ. ಸಿರ್ಫ ಕಹ ದೇತೆ ಫಲಾನಾ ಜ್ಯೋತಿ ಜ್ಯೋತ ಮೇ ಸಮಾಯ. ಬಾಪ್ ಕಹತೆ कोई भी वापस जा नहीं सकते. नाटक जब पूरा होने पर होता है तो सभी एक्टर स्टेज पर आ जाते हैं. यह कायदा है. ಇನ್ನು ಕೆಲವರು ಹೇಳಿದರು, ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗ್ತದೆ. ಬಾಬಾ ಹೇಳ್ತಾರೆ, ಯಾರೊಬ್ಬರೂ ಸಹ ಇದುವರೆಗೂ ವಾಪಸ್ ಹೋಗಿಲ್ಲ. ನಾಟಕದ ನಿಯಮ ಏನಿರ್ತದೆ ಅಂದರೆ,
ಕೊನೆ ಸಮಯದಲ್ಲಿ ಎಲ್ಲ ಪಾತ್ರಧಾರಿಗಳು ವೇದಿಕೆಯ ಬಂದು ಹಾಜರಾಗ್ತಾರೆ. उसी ड्रेस में खड़े हो जाते, सबको मुंह दिखाकर फिर कपड़ा आदि बदल यह भागा घर. फिर से वही पार्ट रिपीट करते. यह फिर है ಬೇಹದ್ ಕಾ ನಾಟಕ. ಲೌಕಿಕದ ನಾಟಕದಲ್ಲೂ ಸಹ ಕೊನೆ ಸಮಯಕ್ಕೆ ಎಲ್ಲ ಪಾತ್ರಧಾರಿಗಳು ಅದೇ ವೇಷ ಹಾಕ್ಕೊಂಡು ಸ್ಟೇಜಿನ ಮೇಲೆ ಬರ್ತಾರೆ. ಎಲ್ಲರಿಗೂ ಮುಖ ತೋರಿಸಿ ನಂತರ ಮನೆಗೆ ಹೋಗ್ತಾರೆ. ಮತ್ತೆ ಎರಡನೇ ದಿನ ಅದೇ ನಾಟಕ ರಿಪೀಟ್ ಆಗ್ತದೆ. ಹಾಗೆಯೇ ಇದು ಬೇಹದ್ದಿನ ನಾಟಕ ಆಗಿದೆ. 84 जन्म में 84 नाम हमने धारण किए, पुनर्जन्म भी लिए, अब यह नाटक पूरा हो गया, फिर से ರಿಪೀಟ್ होगा. ಹಾಗೆ ನಾವು ಮಕ್ಕಳು ಸಹ 84 ಜನ್ಮಗಳಲ್ಲಿ 84 ವೇಷಗಳನ್ನು ಧರಿಸಿ ಬೇರೆ ಬೇರೆ ಹೆಸರಿನಿಂದ ಪಾತ್ರ ಮಾಡಿದ್ದೇವೆ. ಈಗ ನಾಟಕ ಮುಗಿಲಿಕ್ಕೆ ಬಂದಿದೆ. ಪುನಃ ಇದು ಪುನರಾವರ್ತನೆ ಆಗಲಿದೆ. अब हमारा पार्ट पूरा होगा, फिर वापिस जाएंगे. ಈಗ ನಮ್ಮ ಪಾತ್ರ ಮುಗಿತಾ ಇದೆ, ನಾವು ವಾಪಸ್ ಹೋಗೋರಿದ್ದೇವೆ. बाप का फरमान है, उठते बैठते चलते यह दिल में रखो कि हम एक्टर हैं. ಆದ್ದರಿಂದ ಬಾಬಾ ಮಕ್ಕಳಿಗೆ ಆದೇಶ ಕೊಡ್ತಾರೆ, ಮಕ್ಕಳೇ ಓಡಾಡ್ತಾ ನಡೆದಾಡ್ತಾ ಏನೇ ಕೆಲಸ ಮಾಡ್ತಿದ್ರೂ ಸಹ ನೆನ್ಪಿಟ್ಕೊಳ್ಳಿ, ನಾವು ಪಾತ್ರಧಾರಿಗಳಾಗಿದ್ದೇವೆ ಅಂತ. ಅಬ್ ಬಾಪ್ ಆಯಾ ಹೇ ಗುಲ್ಗುಲ್ ಬನಾನೆ, ಮನುಷ್ಯ ಸೇ ದೇವತಾ ಬನಾನೆ. ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಹೋಗಿ. ಈಗ ಪುನಃ ಬಾಬಾ ಬಂದಿದ್ದಾರೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡಲಿಕ್ಕೆ, ಮನುಷ್ಯರನ್ನು ದೇವತಾ ಮಾಡಲಿಕ್ಕೆ. ಪಹಲೆ ದೇವತಾ ಧರ್ಮ ವಾಲೆ ಹಿ ಆಯೆಂಗೆ. ಹಮಾರಾ ದೇವತಾ ಧರ್ಮ, उस धर्म के पत्ते जो है वह सब धर्म भ्रष्ट कर्म भ्रष्ट हो गए. ದೇವತಾ ಧರ್ಮದ ಎಲೆಗಳು ಅಂದರೆ ದೇವತೆಗಳು ಕೊನೆಗೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಆಗಿಬಿಡ್ತಾರೆ. ಯಹಿ ಭಾರತವಾಸಿ ಧರ್ಮ ಕರ್ಮ ಶ್ರೇಷ್ಠತೆ ಕಭಿ ಮಾಯಾ ಪಾಪ ನಹಿ ಕರಾತಿ ಥಿ. ಈ ಭಾರತವಾಸಿಗಳೇ ದೇವತೆಗಳು ಆಗಿದ್ದಾಗ ಧರ್ಮಶ್ರೇಷ್ಠ ಕರ್ಮಶ್ರೇಷ್ಠ ಆಗಿದ್ದರು. ಅವರಿಂದ ಮಾಯೆ ಪಾಪ ಮಾಡಿಸ್ತಿರಲಿಲ್ಲ. पुण्य आत्माओं की दुनिया थी, वहाँ रावण होता ही नहीं. वहाँ कर्म अकर्म हो जाते. फिर रावण राज्य में कर्म विकर्म होना शुरू हो जाता है. ಅದು ಪುಣ್ಯಾತ್ಮರ ಜಗತ್ತಾಗಿತ್ತು. ಅಲ್ಲಿ ರಾವಣನೇ ಇರೋದಿಲ್ಲ. ಆದ್ದರಿಂದ ದೇವತೆಗಳು ಮಾಡುವ ಯಾವ ಕರ್ಮನೂ ವಿಕರ್ಮ ಆಗೋದಿಲ್ಲ, ಅಕರ್ಮ ಆಗ್ತದೆ. ರಾವಣ ರಾಜ್ಯದಲ್ಲಿ ಮನುಷ್ಯರು ಮಾಡುವ ಎಲ್ಲ ಕರ್ಮಗಳು ವಿಕರ್ಮ ಆಗ್ತವೆ. ವहाँ तो विकर्म हो न सके, कोई भ्रष्टाचारी हो न सके. तुम बच्चे योग बल से विश्व के मालिक बनते हो ಶ್ರೀಮತ್. ಈಗ ನೀವು ಮಕ್ಕಳು ಯೋಗ ಬಲದಿಂದ ವಿಶ್ವದ ಮಾಲೀಕ ಆಗ್ತೀರಿ. ಬಾಹುಬಲ್ ಸೆ ಕೋಯಿ ವಿಶ್ವ ಕಾ ಮಾಲಿಕ್ बन न सके. तुम जानते हो यह अगर आपस में मिल जाए तो विश्व के मालिक बन सकते, परंतु ड्रामा में पार्ट है नहीं. ಬಾಹುಬಲದಿಂದ ಯಾರೂ ವಿಶ್ವದ ಮಾಲೀಕ ಆಗೋದಿಲ್ಲ.
ನಿಮಗೆ ಗೊತ್ತಿದೆ, ಈ ರಷ್ಯಾ ಅಮೇರಿಕಾದವರು ಒಂದಾಗಿ ಬಿಟ್ಟರೆ ಇಡೀ ವಿಶ್ವವನ್ನೇ ಆಳಬಹುದು. ಆದರೆ ನಾಟಕ ಆ ರೀತಿಯಲ್ಲಿ ಇಲ್ಲ. ದಿಖಾತೆ ಹೇ ದೋ ಬಿಲ್ಲೆ ಲಡೆ, ಮಾಖನ್ ಬೀಚ ಮೇ ಬಂದರ್ ಖಾ ಗಯಾ. ಸಾಕ್ಷಾತ್ಕಾರ ಭಿ ಕರ್ತೆ ಹೇ, ಕೃಷ್ಣ ಕೆ ಮುಖ ಮೇ ಮಾಖನ್. ಒಂದು ಕಥೆಯಲ್ಲಿ ತೋರಿಸ್ತಾರೆ, 2 ಬೆಕ್ಕುಗಳ ಹೊಡೆದಾಟದಲ್ಲಿ, ಜಗಳದಲ್ಲಿ 3ನೇಯವರಿಗೆ ಬೆಣ್ಣೆ ಸಿಕ್ಕಿತ್ತು ಅಂತ. ಮತ್ತು ಕೃಷ್ಣನ ಕಥೆಯಲ್ಲಿ ತೋರಿಸ್ತಾರೆ, ಕೃಷ್ಣನ ಬಾಯಲ್ಲಿ ಬೆಣ್ಣೆ ಕಾಣಿಸ್ತು, ಇಡೀ ಜಗತ್ತೇ ಕಾಣಿಸ್ತು ಅಂತ. ಯ ಸೃಷ್ಟಿ ಕಾ ರಾಜ್ಯ ರೂಪಿ ಮಾಖನ್ ತುಮಕೋ ಮಿಲ್ತಾ ಹೈ. ಹಾಗೆ ಬಾಬಾ ಹೇಳ್ತಾರೆ, ಕೊನೆಗೆ ರಷ್ಯಾ ಅಮೇರಿಕಾದವರು ಪರಸ್ಪರ ಯುದ್ಧ ಮಾಡಿದಾಗ ತಮ್ಮ ವಿನಾಶ ತಾವೇ ಮಾಡಿಕೊಳ್ತಾರೆ. ಭಾರತಕ್ಕೆ ಸ್ವರ್ಗದ ಬೆಣ್ಣೆ ಸಿಗ್ತದೆ, ವಿಶ್ವದ ರಾಜ್ಯ ಅಧಿಕಾರ ಸಿಗ್ತದೆ. ಬಾಕಿ ಲಡಾಯಿ ಹೈ ಯೌವನೋ ಔರ್ ಕೌರವೋ ಕಿ, ಸೋ ತೋ ದೇಖ್ತೆ ಹಿ ಹೋ ರಹಿ ಹೈ. ಬಾಕಿ ಯುದ್ಧ ಮಾಡೋರು ಯಾರು ಅಂದರೆ ಕೌರವರು ಮತ್ತು ಯಾದವರು. ಯುದ್ಧದ ಸಮಾಚಾರಗಳನ್ನು ಕೇಳ್ತಾನೆ ಇರ್ತೀರಿ, ನೋಡ್ತಾನೆ ಇರ್ತೀರಿ. भारत में पहले एक धर्म था, दूसरे धर्मों का राज्य कहाँ से आया. क्रिश्चियन पावरफुल थे, तब उन्होंने राज्य किया. ಭಾರತದಲ್ಲಿ ಒಂದೇ ಧರ್ಮ ಇತ್ತು, ಹಾಗಾದರೆ ಬೇರೆ ಧರ್ಮದವರ ರಾಜ್ಯ ಭಾರತದಲ್ಲಿ ಹೇಗೆ ಬಂತು? ಕ್ರಿಶ್ಚಿಯನರು ಶಕ್ತಿಶಾಲಿಯಾಗಿದ್ದರು, ಆ ಕಾರಣದಿಂದ ಅವರು ಭಾರತಕ್ಕೆ ಬಂದು ನಮ್ಮ ದೇಶವನ್ನು ಆಳಿದರು. अब वास्तव में सारी दुनिया पर रावण ने कब्जा किया हुआ है. ವಾಸ್ತವಿಕವಾಗಿ ಇಡೀ ಪ್ರಪಂಚದ ಮೇಲೆ ಇವತ್ತು ರಾವಣನ ರಾಜ್ಯ ಇದೆ. यह है फिर गुप्त बात. स्वर्ग की कितनी महिमा है, तो जरूर यह खेल है. परंतु किसको कहो, तुम नरकवासी हो तो बिगड़ पड़ते हैं. भारतवासियों को मालूम है कि भारत में स्वर्ग था, तब तो कोई मरता है तो कहते स्वर्ग पधार. मुख से कहते हैं स्वर्गवासी हुआ, तो जरूर नरक से गया ना. ಬಾಬಾ ಹೇಳ್ತಾರೆ, ಸ್ವರ್ಗದ ಬಗ್ಗೆ ಭಾರತವಾಸಿಗಳಿಗೆ ಅಲ್ಪ ಸ್ವಲ್ಪ ವಿಚಾರ ಗೊತ್ತಿದೆ. ಸ್ವರ್ಗ ನರಕ ಎಂಬ ಶಬ್ದಗಳು ಸಹ ಎಲ್ಲರಿಗೂ ಗೊತ್ತಿದೆ. ಯಾರಾದರೂ ದೇಹ ಬಿಟ್ಟಾಗ ಹೇಳ್ತಾರೆ ಸ್ವರ್ಗಕ್ಕೆ ಹೋದರು ಅಂತ. ಅಂದರೆ ಇದ್ದವರು ಎಲ್ಲಿದ್ದಾರೆ? ನರಕವಾಸಿಗಳು ಆಗಿದ್ದಾರೆ, ನರಕದಲ್ಲಿ ಇದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. फिर तुम उनको बुलाकर नरक की चीज़ें क्यों खिलाते? स्वर्ग में उनको बहुत अच्छे वैभव मिलते होंगे, इसका मतलब तुमको निश्चय नहीं है ना. वहाँ क्या क्या है बच्चों ने सब देखा है. ಬಾಬಾ ಕೇಳ್ತಾ ಇದ್ದಾರೆ, ಹೋದವರು ಸ್ವರ್ಗಕ್ಕೆ ಹೋಗಿದ್ದಾರಂದರೆ ಅವರನ್ನು ಮತ್ತೆ ನರಕಕ್ಕೆ ಕರೆಸಿ ನರಕದ ಊಟ ಯಾಕೆ ಕೊಡ್ತೀರಿ? ಸ್ವರ್ಗದಲ್ಲಿ ಇದಕ್ಕಿಂತ ಒಳ್ಳೊಳ್ಳೆ ಆಹಾರ, ಒಳ್ಳೊಳ್ಳೆ ಹಣ್ಣುಗಳು, ಒಳ್ಳೊಳ್ಳೆ ಪದಾರ್ಥಗಳು ಇರ್ತವೆ, ಸಾಕಷ್ಟು ವೈಭವ ಇರ್ತದೆ. ಅಲ್ಲಿಂದ ಇಲ್ಲಿಗೆ ಕರೆಸಿ ಈ ನರಕದ ಊಟ ಯಾಕೆ ಕೊಡ್ತೀರಿ? ಇದರ ಅರ್ಥ ಆಗ್ತದೆ, ನಿಮಗೆ ಪೂರ್ಣ ನಿಶ್ಚಯ ಇಲ್ಲ. ಹೋದವರು ಸ್ವರ್ಗಕ್ಕೆ ಹೋಗಿದ್ದಾರೆ ಎಂಬ ನಿಶ್ಚಯ ನಿಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ನೀವು ಅವರನ್ನು ಇಲ್ಲಿಗೆ ಕರೆಸ್ತಾ ಇದ್ದೀರಿ ಅಂತ. नरक में देखो क्या क्या करते रहते, बच्चे बाप को भी मारने में देरी नहीं करते.
स्त्री की किसी के साथ दिल लग जाती है तो पति को भी मार देती है. ನರಕದಲ್ಲಿ ನೋಡ್ರಿ ಏನೇನು ನಡೀತಾ ಇದೆ. ಮಕ್ಕಳು ತಂದೆಗೆ ಸಾಯಿಸ್ತಾ ಇದ್ದಾರೆ. ಹೆಂಡತಿ ಗಂಡನಿಗೆ ಮೋಸ ಮಾಡಿ ಅನ್ಯ ಪುರುಷನ ಜೊತೆಗೆ ಹೋಗ್ತಾಳೆ. ಗಂಡನಿಗೆ ಹೊಡೆದಾಕ್ತಾಳೆ. ಈ ಥರ ನರಕದ ಪರಿಸ್ಥಿತಿ ತಾವು ನೋಡ್ತಾ ಇದ್ದೀರಿ. भारत पर एक गीत बना हुआ है. एक तरफ कहते क्या हो गया आज के इंसान, फिर कहते भारत हमारा सबसे अच्छा सोने का है. ಭಾರತದ ಬಗ್ಗೆ ಅನೇಕ ಕವನಗಳನ್ನು ಬರೀತಾರೆ, ಹಾಡುಗಳನ್ನು ಬರೀತಾರೆ. ಒಂದು ಕಡೆ ಬರೀತಾರೆ ಭಾರತ ಎಷ್ಟು ದರಿದ್ರ ಆಗಿದೆ, ಇಂದಿನ ಮನುಷ್ಯ ಎಷ್ಟು ಬದಲಾಗಿದ್ದಾನೆ ಅಂತ. ಮತ್ತೊಂದು ಕಡೆ ಬರೀತಾರೆ ಭಾರತ ಎಷ್ಟು ಮಹಾನ ದೇಶ ಆಗಿದೆ, ಇದು ಚಿನ್ನದ ದೇಶ ಆಗಿದೆ ಅಂತ. ಅರೆ ಭಾರತ್ ಸಬ್ಸೆ ಅಚ್ಚಾ ಥಾ, ಅಬ್ ಥೋಡೆ ಹಿ ಹೈ, ಅಬ್ ಕಂಗಾಲ್ ಹೈ, ಕೋಯಿ ಸೇಫ್ಟಿ ನಹಿ. ಆಗ ನೀವು ತಿಳಿಸಿರಿ, ಒಂದು ಕಾಲಕ್ಕೆ ಭಾರತ ಚಿನ್ನದ ಪಕ್ಷಿಯಾಗಿತ್ತು, ಚಿನ್ನದ ದೇಶ ಆಗಿತ್ತು. ಆದರೆ ಇವತ್ತು ಈ ದೇಶ ಕಂಗಾಲಾಗಿದೆ, ಬಡ ದೇಶ ಆಗಿದೆ. ಈ ದೇಶದಲ್ಲಿ ಯಾರಿಗೂ ಸುರಕ್ಷೆ ಅನ್ನೋದಿಲ್ಲ. ಆದರೆ ಪುನಃ ಅಂತಹ ಸ್ವರ್ಗದ ಸ್ಥಾಪನೆ ಪರಮಾತ್ಮನೇ ಬಂದು ಮಾಡ್ತಾ ಇದ್ದಾನೆ. ಹಮ್ ಫಿರ್ ಸೆ ಅಪ್ನಾ ವರ್ಸಾ ಲೇ ರಹೆ, ಬಾಪ್ ವರ್ಸಾ ದೇತೆ, ಮಾಯಾ ಫಿರ್ ಶ್ರಾಪ ದೇತಿ. ಪರಮಾತ್ಮ ಬಂದು ಮತ್ತೆ ಭಾರತವನ್ನು ಸ್ವರ್ಗ ಮಾಡ್ತಾ ಇದ್ದಾರೆ, ಸ್ವರ್ಗದ ಆಸ್ತಿ ಕೊಡ್ತಾ ಇದ್ದಾರೆ. ಶಿವಬಾಬಾ ಆಸ್ತಿ ಕೊಡ್ತಾರೆ, ವರ ಕೊಡ್ತಾರೆ, ಮಾಯೆ ಶಾಪ ಕೊಡ್ತದೆ. ಕಿತನಿ ಸಮರ್ಥ ಹೈ, ಬಾಪ್ ಕಹತೆ ಮಾಯಾ ತುಮ್ ಕಿತನಿ ದುಸ್ತರ ಹೋ, ಅಚ್ಛೆ ಅಚ್ಛೆ ಕೋ ಗಿರಾ ದೇತಿ ಹೋ. ಮಾಯೆನೂ ನೋಡಿ ಎಷ್ಟು ಸಮರ್ಥ ಆಗಿದೆ, ಒಳ್ಳೊಳ್ಳೆ ಮಕ್ಕಳನ್ನು ಬೀಳಿಸಿ ಬಿಡ್ತದೆ. ಉಸ್ ಸೇನಾ ಮೇ ಮರ್ನೆ ಮಾರ್ನೆ ಕಾ ಖ್ಯಾಲ್ ನಹೀ ರಹತಾ, ಚೋಟ್ ಖಾಕರ್ ಫಿರ್ ಮೈದಾನ್ ಮೇ ಆ ಜಾತೆ, ಉನ್ಕಾ ದಂಧಾ ಹಿ ವಹ ಹೈ. ಆ ಯುದ್ಧದಲ್ಲಿ ಯುದ್ಧ ಮಾಡುವಂಥವರು ಸಾಯ್ಲಿಕ್ಕೂ ಹೆದರೋದಿಲ್ಲ, ಸಾಯಿಸ್ಲಿಕ್ಕೂ ಹೆದರೋದಿಲ್ಲ. ಎಷ್ಟೇ ಪೆಟ್ಟು ತಿಂದರೂ ಮತ್ತೆ ಮೈದಾನಕ್ಕೆ ಹೋಗಿ ಯುದ್ಧ ಮಾಡ್ತಾರೆ. ಯಾಕೆಂದರೆ ಅವರ ಉದ್ಯೋಗನೇ ಅದಾಗಿರ್ತದೆ. ಉನ್ಕೋ ಫಿರ್ ಇನಾಮ್ ಮಿಲ್ತಾ ಹೈ. ಯಹಾ ತುಮ್ ಬಚ್ಚೆ ಫಿರ್ ಶಿವ ಬಾಬಾ ಸೆ ಶಕ್ತಿ ಲೇತೆ ಹೋ, ಮಾಯಾ ಪರ್ ಜೀತ ಪಾತೆ. ಅಲ್ಲಿ ಒಳ್ಳೆ ಯುದ್ಧ ಮಾಡುವಂಥವ್ರಿಗೆ ಬಹುಮಾನ ಕೊಡಲಾಗ್ತದೆ. ಹಾಗೆ ಇಲ್ಲಿಯೂ ಸಹ ಶಿವಬಾಬಾ ತಂದೆಯಿಂದ ನೀವು ಶಕ್ತಿಯನ್ನು ಪಡ್ಕೊಳ್ತೀರಿ, ಮಾಯೆಯ ಮೇಲೆ ವಿಜಯಿ ಆಗ್ತೀರಿ. ಬಾಪ್ ಬ್ಯಾರಿಸ್ಟರ್ ಹೇ ಜೋ ಮಾಯಾ ಸೆ ತುಮೆ छुड़ा देते, तुम शिव शक्ति सेना माताओं को ऊंच रखा है वंदे मातरम. यह किसने कहा? ಶಿವಬಾಬಾ ಬ್ಯಾರಿಸ್ಟರ್ ಆಗಿ ಮಕ್ಕಳನ್ನು ಮಾಯೆಯ ಬಂಧನದಿಂದ ಬಿಡಿಸ್ತಾರೆ. ನೀವೆಲ್ಲರೂ ಶಿವಶಕ್ತಿ ಸೈನಿಕರು, ಮಾತೆಯರು. ಈ ಸೈನ್ಯದಲ್ಲಿ ಮಾತೆಯರ ಸಂಖ್ಯೆನೇ ಜಾಸ್ತಿ ಇದೆ. ಆದ್ದರಿಂದ ಬಾಬಾ ಹೇಳ್ತಾರೆ ವಂದೇ ಮಾತರಂ. ಯಹ ಕಿಸ್ನೆ ಕಹಾ? बाप ने, क्योंकि तुम बाप पर बलि चढ़ते, बाबा खुश होते हैं. यह अच्छा खड़ा है, हिलता नहीं है. अंगद का मिसाल है ना, उनको रावण हिला नहीं सकता है. ವಂದೇ ಮಾತರಂ ಅಂತ ಬಾಬಾ ಯಾಕೆ ಹೇಳ್ತಾರಂದರೆ, ನೀವೆಲ್ಲ ಮಾತೆಯರು ತಂದೆಗೆ ಬಲಿ ಆಗ್ತೀರಿ. ಅಂಗದನ ಸಮಾನ ಮಕ್ಕಳಿಗೆ ನೋಡಿ ಬಾಬೋರ್ಗೂ ಸಹ ಖುಷಿ ಆಗ್ತದೆ. ಯಹ ಅಂತ್ಯಕ್ಕೆ ಸಮಯ ಕಿ ಬಾತ್ ಹೈ,
अंत में वह अवस्था होनी। ಬಾಬಾ ನೋಡ್ತಾರೆ, ಇಂತಿಂಥ ಮಕ್ಕಳು ಅಚಲ ಸ್ಥಿತಿಯಲ್ಲಿ ನಿಂತಿದ್ದಾರೆ, ಆದರೆ ಆ ಸ್ಥಿತಿ ಕೊನೆಗೆ ಬರಲಿದೆ. उस समय तुमको बहुत खुशी होती, जब तक विनाश न हो, धरती पवित्र नहीं बने, तब तक देवताएं आ न सके. ಎಲ್ಲಿಯವರೆಗೆ ವಿನಾಶ ಆಗೋದಿಲ್ಲ, ಸಂಪೂರ್ಣ ಜಗತ್ತು ಪವಿತ್ರ ಆಗೋದಿಲ್ಲ, ಅಲ್ಲಿಯವರೆಗೆ ದೇವತೆಗಳು ಈ ಭೂಮಿಯ ಮೇಲೆ ಕಾಲು ಇಡೋದಿಲ್ಲ. भंबोर को आग जरूर लगनी, सभी आत्माओं को हिसाब किताब चुकतू कर मच्छरों मिसल स्वीट होम वापिस जाना है. ಈ ಜಗತ್ತಿಗೆ ಬೆಂಕಿ ಹತ್ತಲಿದೆ. ಎಲ್ಲ ಆತ್ಮರು ತಮ್ಮ ತಮ್ಮ ಲೆಕ್ಕಾಚಾರ ತೀರಿಸಿ ಸೊಳ್ಳೆಗಳ ಸಮಾನ ಆ ಮಧುರ ಮನೆಗೆ ಹಾರಿ ಹಾರಿ ಹೋಗೋರಿದ್ದಾರೆ. ಮಚ್ಚರ್ ಕಿತನೆ ಕರೋಡೋ ಮರ್ತೆ, इसलिए गाया जाता है, राम गयो रावण गयो, ವಾಪಿಸ್ ತೋ ಜಾನಾ ಹೇನ. ಸೊಳ್ಳೆಗಳು ನೋಡಿ ಯಾವ ಥರ ಸಾಯ್ತವೆ, ಔಷಧಿ ಹಾಕಿಬಿಟ್ರೆ ಹೇಗೆ ಸಾಯ್ತವೆ, ಹಾಗೆ ಕೊನೇ ಸಮಯಕ್ಕೆ ಎಲ್ಲ ಆತ್ಮರು ತಮ್ಮ ದೇಹಗಳನ್ನು ಬಿಟ್ಟು ಹೋಗೋರಿದ್ದಾರೆ. ಈ ಜಗತ್ತಿನಲ್ಲಿ ಯಾರೂ ಶಾಶ್ವತವಾಗಿ ಇರೋದಿಲ್ಲ. ರಾಮನು ಒಂದು ದಿನ ಹೋಗ್ತಾನೆ, ರಾವಣನು ಒಂದು ದಿನ ಹೋಗ್ತಾನೆ. ವಾಪಸ್ ತೋ ಸಬ್ಕೋ ಜಾನಾ ಹೈ, ಫಿರ್ ತುಮ್ ಆಯೇಂಗೆ ನई दुनिया, वहाँ बहुत थोड़े होंगे. यह समझने और निश्चय करने की बातें, यह नॉलेज बाबा ही दे सकते हैं. ಮತ್ತೆ ನೀವು ಹೊಸ ಪ್ರಪಂಚಕ್ಕೆ ಬರೋರಿದ್ದೀರಿ, ಅಲ್ಲಿ ಸ್ವಲ್ಪೇ ಜನ ಇರ್ತೀರಿ. ಇದರ ಬಗ್ಗೆ ನಿಮ್ಮಲ್ಲಿ ನಿಶ್ಚಯ ಇರಬೇಕು. ಈ ಜ್ಞಾನ ತಂದೆನೇ ಕೊಡಬಲ್ಲರು, ಬೇರೆ ಯಾರೂ ಸಹ ಕೊಡೋದಿಲ್ಲ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. उठते बैठते चलते अपने को एक्टर समझना है. दिल में रहे हमने 84 जन्मों का पार्ट पूरा किया, अब घर जाना है. देही अभिमानी होकर रहना है. ಓಡಾಡ್ತಾ ನಡೆದಾಡ್ತಾ ಕೂಡ್ತಾ ಏಳ್ತಾ ಸದಾ ನಿಮಗೆ ನೀವು ಪಾತ್ರಧಾರಿ ಅಂತ ತಿಳ್ಕೋಬೇಕು. ಸದಾ ಬುದ್ಧಿಯಲ್ಲಿ ಇರಲಿ, 84 ಜನ್ಮಗಳ ಪಾತ್ರ ಈಗ ಮುಗಿಸಿದ್ದೀರಿ, ಈಗ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಆತ್ಮ ಅಭಿಮಾನಿಯಾಗಿ ಇರಬೇಕು. ಎರಡನೇ, निश्चय बुद्धि हो, कांटों से फूल बनने का पुरुषार्थ करना है. माया से युद्ध कर विजयी बन कर्मातीत बनना है. जितना हो सके अपने घर को याद करना है. ನಿಶ್ಚಯ ಬುದ್ಧಿಯಾಗಿ ಮುಳ್ಳಿನಿಂದ ಹೂವಾಗುವ ಪುರುಷಾರ್ಥ ಮಾಡಬೇಕು. ಮಾಯೆ ಜೊತೆಗೆ ಯುದ್ಧ ಮಾಡಿ ವಿಜಯಶಾಲಿಗಳು ಕರ್ಮಾತೀತ ಆಗಬೇಕು. ಎಷ್ಟು ಸಾಧ್ಯವೋ ಅಷ್ಟು ಮನೆಯನ್ನು ನೆನಪು ಮಾಡಬೇಕು. वरदान, अपने हल्केपन की स्थिति द्वारा हर कार्य को लाइट बनाने वाले बाप समान न्यारे प्यारे भव. ತಮ್ಮ ಹಗುರತೆಯ ಸ್ಥಿತಿಯಿಂದ ಪ್ರತಿಯೊಂದು ಕಾರ್ಯವನ್ನು ಹಗುರ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿರಿ. मन बुद्धि और संस्कार
आत्मा की जो सूक्ष्म शक्तियाँ हैं, तीनों में लाइट अनुभव करना, यही बाप समान न्यारे प्यारे बनना है। क्योंकि समय प्रमाण बाहर का तमो प्रधान वातावरण मनुष्यात्माओं की वृत्तियों में भारीपन लाएगा। ಬಾಬಾ ಹೇಳ್ತಾರೆ, ಮನ ಬುದ್ಧಿ ಸಂಸ್ಕಾರ ಆತ್ಮನ ಸೂಕ್ಷ್ಮ ಶಕ್ತಿಗಳು. ಆ ಮೂರು ಶಕ್ತಿಗಳಲ್ಲಿ ಹಗುರತೆಯ ಅನುಭವ ಮಾಡಿರಿ. ಆಗ ತಂದೆಯ ಸಮಾನ ನ್ಯಾರ ಮತ್ತು ಪ್ಯಾರ ಆಗ್ತೀರಿ. ಮನಸ್ಸು ಭಾರ ಆಗಬಾರ್ದು, ಬುದ್ಧಿಯೂ ಭಾರ ಆಗಬಾರ್ದು, ಸಂಸ್ಕಾರ ಮೇಲೆ ಕೆಳಗೆ ಆಗಬಾರದು. ಆಗ ಮಾತ್ರ ನಿಮಗೆ ನ್ಯಾರ ಮತ್ತು ಪ್ಯಾರ ಅಂತ ಹೇಳಲಾಗ್ತದೆ. ಸಮಯದ ಅನುಸಾರವಾಗಿ ಹೊರಗಿನ ವಾತಾವರಣ ತಮೋ ಪ್ರಧಾನ ಆಗಿರುವ ಕಾರಣ ಭಾರ ಆಗಿದೆ. ಎಲ್ಲರಿಗೂ ಟೆನ್ಷನ್ ಇದೆ. जितना बाहर का वातावरण भारी होगा, उतना आप बच्चों के संकल्प कर्म संबंध लाइट होते जाएंगे और लाइटनेस के कारण सारा कार्य लाइट चलता रहेगा. ಎಷ್ಟೆಷ್ಟು ಹೊರಗಿನ ವಾತಾವರಣ ಭಾರಿ ಆಗ್ತದೆ, ಅಷ್ಟೇ ನಿಮ್ಮ ಸಂಕಲ್ಪ ಕರ್ಮ ಸಂಬಂಧದಲ್ಲಿ ನೀವು ಹಗುರತೆಯ ಅನುಭವ ಮಾಡಬೇಕು. ಹಗುರತೆಯಿಂದ ಎಲ್ಲ ಕಾರ್ಯಗಳು ಸಹ हगुर ಆಗ್ತವೆ. कारोबार का प्रभाव आप पर नहीं पड़ेगा. यही स्थिति बाप समान स्थिति है. ನಿಮ್ಮ ಕಾರ್ಯದ ಒತ್ತಡದ ಪ್ರಭಾವ, ವಾತಾವರಣದ ಒತ್ತಡದ ಪ್ರಭಾವ ನಿಮ್ಮ ಮೇಲೆ ಆಗಬಾರದು. ಏನೇ ಇದ್ರೂ ಸಹ ಆಂತರಿಕವಾಗಿ ನೀವು ಹಗುರತೆಯ ಅನುಭವ ಮಾಡಬೇಕು. ಆ ಹಗುರವಾದ ಸ್ಥಿತಿಗೆ ತಂದೆಯ ಸಮಾನ ಸ್ಥಿತಿ ಅಂತ ಹೇಳಲಾಗ್ತದೆ. ಶ್ಲೋಗನ್: इसी अलौकिक नशे में रहो, वाह रे मैं, तो मन और तन से ನ್ಯಾಚುರಲ್ डांस होती रहेगी. ಸದಾ ವಾಹರೆ ನಾನು ಎಂಬ ಅಲೌಕಿಕ ನಶೆಯಲ್ಲಿ ಇರಬೇಕು. ಆಗ ಮನಸ್ಸಿನಿಂದ ಮತ್ತು ದೇಹದಿಂದ ನ್ಯಾಚುರಲ್ ನೃತ್ಯ ನಡೀತಾ ಇರ್ತದೆ. ಸದಾ ವಾಹನಾನು, ವಾಹನನ್ನ ಭಾಗ್ಯ, ವಾಹನನ್ನ ತಂದೆ, ಭಲೆ ನಾನು ಎಂಬ ಅಲೌಕಿಕ ನಶೆಯಲ್ಲಿ ಇರಬೇಕು. ಆಗ ತನು ಮನ ಎರಡು ಪ್ರಾಕೃತಿಕವಾಗಿ ಸ್ವಾಭಾವಿಕವಾಗಿಯೇ ನೃತ್ಯ ಮಾಡ್ತಾ ಇರ್ತದೆ. ಅಚ್ಚಾ, ಓಂ ಶಾಂತಿ.
सर्वेश्वरने शिक्षकने नित्य रक्षकने सत्य शिक्षकने नित्य रक्षकने पतित पावन